ಗ್ರಾಮಾಂತರ ಪಾಲಿಟಿಕ್ಸ್ ದಿನದಿಂದ ದಿನಕ್ಕೆ ಕಾವೇರ್ತಾ ಹೋಗ್ತಾ ಇದೆ. ಸದ್ಯ ಭಯದ ವಾತಾವರಣ ಇದೆಯಾ ಬೆಂಗಳೂರು ಗ್ರಾಮಾಂತರದಲ್ಲಿ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ ಬಿಜೆಪಿ ನಾಯಕರ ಹೇಳಿಕೆಗಳಿಂದ. ಬೆಂಗಳೂರು ಗ್ರಾಮಾಂತರದಲ್ಲಿ ಭಯದ ವಾತಾವರಣ ಇದೆಯಾ? ಆ ಕಾರಣಕ್ಕಾಗಿಯೇ ಪ್ಯಾರಾಮಿಲಿಟರಿ ಫೋರ್ಸ್ ಅನ್ನ ಕೇಳ್ತಾ ಇದ್ದಾರೆ ಬಿಜೆಪಿ ನಾಯಕರು. ಕುಕ್ಕರ್ ಕೊಟ್ಟರು ವಿಜುವಲ್ ಕೂಗೋದು ಮಾತ್ರ ಮೋದಿಗೇನೆ. ಡಿಕೆ ಬ್ರದರ್ಸ್ಗೆ ಮಾಜಿ ಡಿಸಿಎಂ ಅಶ್ವಥ್ ನಾರಾಯಣ ಅವರು ಟಾಂಗ್ ಕೊಟ್ಟಿದ್ದಾರೆ. ಗಿಫ್ಟ್ ಕಾರ್ಡ್ ವರ್ಕ್ ಆಗಲ್ಲ, 10 ವರ್ಷ ಬೇವು ಕೊಟ್ಟಿದ್ದಾರೆ, ಈಗ ನಾವು ಬೆಲ್ಲ ಕೊಡುವಂತಹ ಸಮಯ. ಡಿಕೆ ಬ್ರದರ್ಸ್ ವಿರುದ್ಧ ಮಾಜಿ ಸಚಿವ ಮುನಿರತ್ನ ಅವರು ಕೂಡ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಹಿಂದೆಲ್ಲ ಕಾರ್ಡ್ ಕೊಟ್ಟರು, ಇಲ್ಲಿವರೆಗೂ ಅದನ್ನ ಜನರಿಗೆ ಯಾವ ಒಂದು ಇದು ಕೂಡ ತಲುಪಿಸಿಲ್ಲ. ಫಲಾನುಭವಿಗಳು ಇನ್ನು ಕೂಡ ಯಾವ ಆಸೆ ಇಟ್ಕೊಂಡಿದ್ರು ಅದು ಯಾವುದು ತಲುಪಿಲ್ಲ. ಈಗ ನಾವು ಜನರಿಗೆ ಅವರ ಆಸೆಗಳನ್ನ ತಲುಪಿಸುವಂತ ಕೆಲಸವನ್ನ ಮಾಡ್ತೀವಿ ಅಂದಿದ್ದಾರೆ. ಆ ಭಯದ ವಾತಾವರಣ ನಿರ್ಮಾಣ ಮಾಡ್ತಾ ಇದ್ದಾರೆ. ಅಂತ ವಾತಾವರಣಕ್ಕೆ ಯಾವುದಕ್ಕೂ ಅವಕಾಶವನ್ನ ಕೊಡದೆ ಅವ್ರದ್ದು ಸೀಕ್ರೆಟ್ ಇರೋದು ಸ್ಟ್ರೆಂತ್ ಅದೇನೆ ಇರೋದು. ಹಾಗಾಗಿ ಆ ಸ್ಟ್ರೆಂತ್ ಯಾವುದನ್ನು ಬಳಕೆ ಆಗಕ್ಕಾಗಬಾರ್ದು, ಅತಿ ಹೆಚ್ಚಿನ ಮತದಾನ ಆಗಬೇಕು. ಹಾಗಾಗಿ ಪ್ಯಾರಾಮಿಲಿಟರಿ ಫೋರ್ಸಸ್ ನ ಕೇಳುವಂಥದ್ದು ಬಹಳ ಸ್ಪಷ್ಟವಾಗಿ ನಮ್ಮ ಒಂದು ಕೋರಿಕೆ ಆಗಿದೆ. ಅದನ್ನ ಮಾಡ್ತೀವಿ. ಮತ್ತು ಇಡೀ ದೇಶದಲ್ಲಿ ಎಲ್ಲಾ ಕಡೆನೂ, ಕರ್ನಾಟಕದಲ್ಲೂ ಕಳೆದ ಬಾರಿ ಗೊತ್ತಿದೆ ನಿಮ್ಗೆ, ಒಂದೇ ಒಂದು ಲೋಕಸಭಾ ಕ್ಷೇತ್ರ ಗೆದ್ದಿದ್ರು. ಅದನ್ನು ಈ ಸಲ ಬರೋಲ್ಲ. ಪ್ರಕೃತಿ ಆಶೀರ್ವಾದವಾಗಿ, ಪ್ರಕೃತಿ ವರವಾಗಿ ಬಂದಿರುವಂತದ್ದು ಡಾಕ್ಟರ್ ಮಂಜುನಾಥ್ ಅವ್ರು ಕೇಳ್ತಿರಲ್ಲ, ಭಕ್ತ ಪ್ರಹ್ಲಾದನ್ ತಂದೆ ಕೇಳ್ತೀವಿ ಎಲ್ಲಿದ್ದಾರೆ ಅಂತ, ಇಲ್ಲಿದ್ದಾರೆ ಅಂತ ಎಲ್ಲಾ ಕಡೆನೂ ಇದ್ದಾರೆ. ಡಾಕ್ಟರ್ ಮಂಜುನಾಥ್ ಅಂತ ಬಂದಿದೆ, ಡಾಕ್ಟರ್ ಮಂಜುನಾಥ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಈ 18ನೇ ಲೋಕಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ಏನೊಂದು ನಮ್ಮ ಯುಗಾದಿ ಹಬ್ಬದ ಈ ಸುಸಂದರ್ಭದಲ್ಲಿ ಧರ್ಮ ಅಧರ್ಮದ ಯುದ್ಧ ನಡೀತಿದೆ. ಜನಪರವಾಗಿ ಜನರ ಆಶೀರ್ವಾದ ವಿಶ್ವಾಸವನ್ನು ಗಳಿಸಿ ಇಡೀ ದೇಶದಲ್ಲಿ ಸ್ವಾತಂತ್ರ್ಯ ಬಂದ ಕಾಲದಿಂದಲೂ ಏನು ಅತಿ ವೇಗದಲ್ಲಿ 77 ವರ್ಷದ ಒಂದು ಅವಧಿಯಲ್ಲಿ 10 ವರ್ಷ ಕಾಲ ಕಳೆದ ಎಷ್ಟು ವೇಗದಲ್ಲಿ ಅಭಿವೃದ್ಧಿ ಆಗ್ತಿರುವಂಥದ್ದು ತಮಗೆಲ್ಲ ಗೊತ್ತಿರುವಂಥದ್ದು. ಯಾವುದು ಕುಕ್ಕರ್ ಕೂಗ್ಕೊಳ್ಳಲ್ಲ, ಕೂಗೋದು ಒಂದೇ ಮೋದಿ ಮೋದಿ ಅಂತ. ಸುರೇಶ್ ಅವ್ರಿಗೆ ಮತ ಕೊಡೋದಲ್ಲ, ಖಂಡಿತ ಜನಕ್ಕೆ ಗೊತ್ತಿದೆ. ಇವ್ರಿಗೆ ಮತ ಕೊಡೋದ್ರಿಂದ ಏನೂ ಪ್ರಯೋಜನ ಇಲ್ಲ. ಇವ್ರು ಇಷ್ಟು ವರ್ಷದಲ್ಲಿ ಇದಾರಲ್ಲ, ಒಂದು ಗಟ್ಟಿಯಾದಂತ ಒಂದು ಕೆಲಸ ಏನಾರ ಆ ಭಾಗದಲ್ಲಿ, ಅವ್ರು ಕನಕಪುರದಲ್ಲಿ ಮರಳವಾಡಿ ಅನ್ನೋ ಭಾಗದಲ್ಲಿ ಕುಡಿಯಕ್ ನೀರಿಗೆ ಎಲ್ಲಿ ನೀರು ತರುತ್ತಾರೆ ಅಂತ ಕೇಳ್ತಾ ಇದ್ರು. ಅವತ್ತು ತಾತ್ಕಾಲಿಕವಾಗಿ 5,000 ರೂಪಾಯಿ ಕಾರ್ಡ್ಗಳನ್ನ ಕೊಟ್ಟು 5 ವಿಧಾನಸಭಾ ಕ್ಷೇತ್ರಗಳನ್ನ ಗೆದ್ದಿದ್ದಾರೆ. ಈಗ ಅದನ್ನೇ ಚಾಳಿ ಮುಂದುವರಿಸಿದ್ದಾರೆ. ಹಳೆ ಬಾಕಿನೇ ತೀರಿಸಿಲ್ಲ. ಶೆಟ್ಟಿ ಅಂಗಡಿಗೆ ಹೋಗಿ ಹಳೆ ಬಾಕಿ ತೀರಿಸಿದ್ರೆ ಶೆಟ್ಟಿ ಹೊಸ ಸಾಲ ಕೊಡ್ತಾನೆ. ಫಸ್ಟ್ ಹಳೇದು ಕೊಟ್ಟಿರೋ 5,000 ರೂಪಾಯಿ ಫಸ್ಟ್ ತೀರಿಸ್ಲಿ, ಮತ್ತೀಗ ಇನ್ನು 5,000 ರೂಪಾಯಿ ಕಾರ್ಡ್ ಕೊಡೋಕೆ ಹೊರಟಿದ್ದಾರೆ. ಜನ ನಂಬೋ ಪರಿಸ್ಥಿತಿಯಲ್ಲಿ ಇಲ್ಲ. ಈಗಾಗಲೇ ಹೊಸ ಫಾರ್ಮುಲಾ ಯೂಸ್ ಮಾಡ್ತಾ ಇದ್ದಾರೆ. ಪ್ರಿಂಟಿಂಗ್ ಒಂದು ಸಣ್ಣ ಮಿಷಿನ್ ತರ ಒಂದು ಬಂದಿದೆ, ಪ್ರಿಂಟರ್. ಅದರೊಳಗಡೆ ಮನೆಗಳಿಗೆ ಹೋಗೋದು, ಆ ಪ್ರಿಂಟರ್ ಒಳಗೆ ಒಂದು ಸ್ಲಿಪ್ ಕೊಡೋದು, ಆ ಸ್ಲಿಪ್ನಿಂದ ಕುಕ್ಕರ್ ಬಾಕ್ಸ್ ಕೊಡ್ತೀವಿ. ಭಾಳಷ್ಟು ಆಸೆಗಳನ್ನ ಹುಟ್ಟಿಸ್ತಾ ಇದ್ದಾರೆ. ಜೊತೆಯಲ್ಲಿ ಮತ್ತೆ ಇನ್ನೊಂದು ಕಾರ್ಡ್ ಕೊಡ್ತಾ ಇದ್ದಾರೆ. ಈ ಸಾರಿ ಆ ಕಾರ್ಡಲ್ಲಿ ಏನಿದೆ ಅಂದರೆ ಮಹಿಳಾ ದಿನಾಚರಣೆ ಕ್ರೀಡೋತ್ಸವ, ಬೇವು ಬೆಲ್ಲ ಅಂತ. ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರಕ್ಕೆ 10 ವರ್ಷ ಬೇವು ಕಳೆದಿದ್ದೀವಿ. ಈ 10 ವರ್ಷ ಬೆಲ್ಲ ಆಗಲಿ ಅಂತ ನಾವು ನೀವೆಲ್ಲ ಬಯಸೋಣ. ಇದು